ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನಾವು ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ರೀಚ್ ಆದ್ವಿ. ನಾವು ಹೇಗೆ ಬಂದ್ವಿ ಅಂಜನಾದ್ರಿ ಬೆಟ್ಟಕ್ಕೆ ಅಂತ ಹೇಳಿದ್ರೆ, ನಾವು ಬಂದಿದ್ದು 2 days ಟ್ರಿಪ್. ನಾವು ಶುಕ್ರವಾರ ನೈಟು ಟ್ರೈನಲ್ಲಿ ಬಂದು ಮತ್ತೆ ಶನಿವಾರ ಮಾರ್ನಿಂಗ್ 5 ಗಂಟೆಗೆಲ್ಲ ರೀಚ್ ಆದ್ವಿ. ಮತ್ತೆ ರೀಚ್ ಆಗಿ ನಾವು ಬೈಕ್ನ ರೆಂಟ್ ತಗೊಳ್ಳೋಣ ಅಂತ ಹೋದ್ವಿ. ಆದರೆ ಬೈಕ್ ರೆಂಟ್ ಇತ್ತು, ಆದರೆ ಎಲ್ಲ ಬೈಕ್ಗಳು ಕೂಡ ಖಾಲಿ ಆಗ್ಬಿಟ್ಟಿತ್ತು. ಮತ್ತೆ ನಾವು ರಿಟರ್ನ್ ಬಂದು ಆಟೋ ಮಾಡ್ಕೊಂಡ್ವಿ. ನಾವು 4 ಜನ ಇದ್ದೀವಿ. ನಾವು 3,000 ಕೊಟ್ಟು 2 daysಗೆ ಆಟೋ ಮಾಡಿಕೊಂಡು ಫಸ್ಟ್ ಡೇ ಟ್ರಿಪ್ಪು ಹಂಪಿ ಎಲ್ಲ ಮುಗಿಸ್ಕೊಂಡು ನಾವು ಇದು ಸೆಕೆಂಡ್ ಡೇ ಟ್ರಿಪ್ಪು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಆಟೋ ಮಾಡ್ಕೊಳ್ಳೋದೇನಕ್ಕೆ ಅಂತ ಹೇಳಿದ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ. ನಾವು ಬಸ್ಸೆಲ್ಲ ಕೈಕೊಂಡು ಎಲ್ಲ ಪ್ಲೇಸನ್ನು ನೋಡ್ತೀನಿ ಅಂತ ಹೇಳಿದ್ರೆ ನಾವೆಲ್ಲ ಪ್ಲೇಸು ಕೂಡ ಕವರ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ನಾವು ಆಟೋ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದು ಅಂಜನಾದ್ರಿ ಬೆಟ್ಟ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ತಾಯಿ ನನ್ನಮ್ಮ ಅಂಜನಾದ್ರಿ ದೇವಿ ಹನುಮಂತನಿಗೆ ಜನ್ಮ ಕೊಟ್ಟಿದ್ದ ಸ್ಥಳ ಇದು. ಜನ್ಮ ಕೊಟ್ಟಿದ್ದ ಸ್ಥಳ ಇದು, ಅದಕ್ಕೆ ಇದನ್ನ ಅಂಜನಾದ್ರಿ ಬೆಟ್ಟ ಅಂತ ಹೇಳ್ತಾರೆ. ನಾವು ಇಲ್ಲಿ ಬಂದು ಹನುಮಂತರಾಯನ ಪಾದಕ್ಕೆ ನಮಸ್ಕಾರ ಮಾಡಿ ಮತ್ತೆ ಈ ಹನುಮಂತರಾಯನ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ನಾವಿವಾಗ ಮೆಟ್ಲತ್ತೋಣ ಅಂತ ಹೇಳಿ ಮೆಟ್ಲು ಹತ್ತೋದಕ್ಕೆ ಹೋಗ್ತಿದೀವಿ. ಈ ಮೆಟ್ಲು ಹತ್ಬೇಕಾದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಅನ್ಕೊಂಡು ಮೆಟ್ಲು ಹತ್ತಿದ್ರೆ ಸ್ವಲ್ಪ ಆಯಾಸ ಕೂಡ ಆಗಲ್ಲ, ಜೊತೆಗೆ ದಾಹ ಕೂಡ ಆಗಲ್ಲ. ಇಲ್ಲಿ ಪ್ರತಿಯೊಬ್ರು ಕೂಡ ಹಾಗೆ ಅನ್ಕೊಂಡು ಮೆಟ್ಲನ್ನ ಹತ್ತುತ್ತಿದ್ದಾರೆ. ಇಲ್ಲಿ ಮಾರ್ನಿಂಗ್ ಟೈಮ್ ಬಂದ್ರೆ ಫುಲ್ಲು ಖಾಲಿ ಇರುತ್ತೆ, ಅಷ್ಟು ರಶ್ ಇರಲ್ಲ. ನಾವೇನಾದ್ರೂ 10 ಗಂಟೆ ಆದ್ಮೇಲೆ ಬಂದ್ವಿ ಅಂತ ಹೇಳಿದ್ರೆ ತುಂಬಾನೇ ರಶ್ ಇರುತ್ತೆ. ಹತ್ತೋದಕ್ಕೂ ನಾವು ಟೆಂಪಲ್ ಅಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ ಕ್ಯೂ ನಿಂತ್ಕೋತೀವಲ್ಲ, ಆ ತರ ಮೆಟ್ಲು ಹತ್ತೋದಕ್ಕೂ ಕೂಡ ನಾವು ಕ್ಯೂ ನಿಂತ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಹೇಳ್ತಿರೋದು, ಯಾರೇ ಬಂದ್ರೂ ಮಾರ್ನಿಂಗ್ ಬಂದು ಈ ಮೆಟ್ಲು ಹತ್ಬಿಟ್ರೆ ಬಿಸಿಲು ಕೂಡ ಇರೋದಿಲ್ಲ, ಆರಾಮಾಗಿ ಹತ್ಬೋದು. ಈ ಟೆಂಪಲ್ ಅಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಇದು ಶ್ರೀರಾಮರು ಹನುಮಂತರಾಯನಿಗೆ ವರ ಕೊಟ್ಟಿದಂತ ಸ್ಥಳ. ಏನಂತ ವರ ಕೊಟ್ರು ಅಂತ ಹೇಳಿದ್ರೆ, ಶ್ರೀರಾಮರು ಹನುಮಂತರಾಯನಿಗೆ ನೀನು ನನ್ನ ಜೊತೆ ಇದ್ದು ಸೀತಾಮಾತೆನ ಹುಡ್ಕೋದಿಕ್ಕೆ ಸಹಾಯ ಮಾಡಿದಕ್ಕೆ ನಿನ್ನ ಪ್ರೀತಿಗೆ ಮೆಚ್ಚಿ ನಾನು ಏನಾದ್ರೂ ವರ ಕೊಡ್ತೀನಿ, ನಿಂಗೆ ಏನು ವರ ಬೇಕು ಕೇಳು ಅಂತ ಶ್ರೀರಾಮ ಹನುಮಂತರಾಯನ ಕೇಳ್ತಾರೆ. ಆಗ ಹನುಮಂತರಾಯ, ಸ್ವಾಮಿ ನನಗೆ ಏನೂ ವರ ಬೇಡ, ನಿಮ್ ಜೊತೆ ಇರೋದಿಕ್ಕೆ, ನಿಮ್ ಸೇವೆ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹನುಮಂತರಾಯ ಹೇಳ್ತಾರೆ. ಹಾಗಾಗಿ ಶ್ರೀರಾಮ ತಥಾಸ್ತು ಅಂತ ಹೇಳಿ ನಿನಗೆ ಚಿರಾಯು, ನಿನಗೆ ಸಾವಿಲ್ಲ ಅಂತ ಹೇಳಿ ಮತ್ತೆ ಹನುಮಂತರಾಯನಿಗೆ ಈ ಅಂಜನಾದ್ರಿ ಬೆಟ್ಟಕ್ಕೆ ಬರೋ ಭಕ್ತಾದಿಗಳು ಯಾರೆಲ್ಲ ನಿನ್ನ ದರ್ಶನ ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರು ಏನೇ ಕಷ್ಟ ಇದ್ರು, ಎಂಥ ಕಷ್ಟ ಇದ್ರೂ, ಏನೇ ಹರಕೆ ಹೊತ್ತಿದ್ರು ಅದೆಲ್ಲ ಈಡೇರ್ಲಿ ಅಂತ ಹೇಳಿ ಈ ಬೆಟ್ಟದಲ್ಲಿ ನಿನ್ನ ದರ್ಶನ ಆಗ್ಲಿ ಬರೋ ಭಕ್ತಾದಿಗಳಿಗೆ ಅಂತ ವರ ಕೊಡ್ತಾರಂತೆ. ಹಾಗಾಗಿ ಇದನ್ನ ಅಂಜನಾದ್ರಿ ಬೆಟ್ಟ ಅಂತ ಹೇಳ್ತಾರೆ. ಇಲ್ಲಿ ಏನೇ ಕಷ್ಟ ಬಂದ್ರು, ಏನೇ ಕಷ್ಟ ಇದ್ರೂ ಕೂಡ ನಾವು ಬೇಡ್ಕೊಂಡಿದ್ದೆಲ್ಲ ಒಳ್ಳೇದಾಗತ್ತಂತೆ. ಇಲ್ಲಿ ನಾವು ಮೆಟ್ಲನ್ನ ಹತ್ತು ಇವಾಗ ಮೇಲ್ಗಡೆಗೆ ರೀಚ್ ಆಗ್ತೀವಿ. ರೀಚ್ ಆದ್ವಿ ಕೂಡ. ನನಗೂ ಅಷ್ಟೇ ಸ್ವಲ್ಪನೂ ಕೂಡ ಆಯಾಸ ಆಗ್ಲಿಲ್ಲ. ಇಲ್ಲಿ ಕಾಲು ಇಲ್ದೋದವ್ರು ಕೂಡ ಎಲ್ಲ ಆರಾಮಾಗಿ ಮೆಟ್ಲನ್ನ ಹತ್ತುತ್ತಾರೆ. ಅಂದ್ರೆ ಆ ದೇವ್ರ ಶಕ್ತಿನೇ ಆಗಿದೆ. ಕಾಲಿಲ್ದದವ್ರು ಕೂಡ ಆ ಭಗವಂತ ಮೆಟ್ಲನ್ನ ಹತ್ತಿಸ್ಕೊಂತಾನೆ. ನೋಡಿ, ಮೆಟ್ಲು ಹತ್ಬೇಕಾದ್ರೆ ಇಷ್ಟು ಕೆಳಗಡೆ ಬಗ್ಗಿ ಬಗ್ಗಿ ಹತ್ಬೇಕು. ಮೆಟ್ಲು ತುಂಬಾನೇ ಹೈಟ್ ಇದೆ. ಇಲ್ಲಿ ಬಂದ್ರೆ ಮೆಟ್ಲು 575 ಮೆಟ್ಲಿದೆ. ಮೆಟ್ಲು ಕೂಡ ತುಂಬಾನೇ ಎತ್ತರವಾಗಿ ಇದೆ. ನಾವು ಇವಾಗ ಮೇಲ್ಗಡೆ ಬೆಟ್ಟಕ್ಕೆ ರೀಚ್ ಆದ್ವಿ.
ನೋಡಿ, ಇದೆ ಅಂಜನಾದ್ರಿ ಬೆಟ್ಟ. ಈ ಬೆಟ್ಟಕ್ಕೆ 575 ಮೆಟ್ಟಲಿದೆ. ಈ ಬೆಟ್ಟಕ್ಕೆ ಬಂದ್ರೆ ಸುತ್ತಮುತ್ತ ಎಲ್ಲ ವ್ಯೂಸ್ ಕೂಡ ಕಾಣುತ್ತೆ. ಇಲ್ಲಿ ಮಾಲ್ತಂಗಿ ಹಿಲ್ಸು ಮತ್ತೆ ವಿಜಯ ವಿಠರ್ ಟೆಂಪಲ್ ಎಲ್ಲವೂ ಕೂಡ ನೋಡ್ಬೋದು. ಇಲ್ಲಿ ನಿಂತ್ಕೊಂಡ್ರೆ ಕೆಳಗಡೆ ಫುಲ್ ವ್ಯೂಸ್ ಕಾಣಿಸುತ್ತೆ. ಜೊತೆಗೆ ಇಲ್ಲೆಲ್ಲ ಭತ್ತ ಮತ್ತೆ ತೆಂಗು ಮತ್ತೆ ಬಾಳೆ ತುಂಬಾನೇ ಚೆನ್ನಾಗಿ ಬೆಳೀತಾರೆ. ಜೊತೆಗೆ ಎಲ್ಲವೂ ಹಸ್ರಾಗಿ ಕೂಡ ಕಾಣುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ. ನೋಡಿ, ವ್ಯೂಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನೋಡಿ, ಇಲ್ಲಿ ಒಳಗಡೆ ಪೂಜೆಗೆ ಕಾಯಿ ಕೆಚ್ಚಾಗಿಲ್ಲ. ಇಲ್ಲಿ ಹೊರಗಡೆ ಈ ಕಂಬ ಇತ್ತಲ್ಲ, ಅಲ್ಲಿ ಪೂಜೆ ಮಾಡಿಕೊಂಡು ಕಾಯಿನ ಕೆಚ್ಕೊಂಡು ನಾವು ತಂದಿರೋ ಪೂಜೆ ಸಾಮಾನನ್ನ ಪೂಜೆ ಮಾಡ್ಕೋಬಹುದು. ಎಷ್ಟು ಜನ ಇದಾರಲ್ವಾ? ನಾವ್ ಹತ್ಬೇಕಾದ್ರೆ ಸ್ವಲ್ಪನೇ ಜನ ಇದ್ರು, ಇವಾಗ್ಲೇ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಲ್ವಾ? ತುಂಬಾನೇ ಜನ ಇದ್ದಾರೆ. ನನಗಂತೂ ಈ ಬೆಟ್ಟ ಹತ್ಬೇಕಾದ್ರೆ ಏನೋ ಒಂಥರ ಶಕ್ತಿ ಬಂದಿದೆ ಅನ್ನೋ ತರ ಫೀಲ್ ಆಯ್ತಾ ಇತ್ತು. ಸ್ವಲ್ಪನೂ ಆಯಾಸ ಆಗ್ಲಿಲ್ಲ, ಮತ್ತೆ ಹಸುವು ದಾಹ ಅಂತಾನೂ ಆಗ್ಲಿಲ್ಲ. ಏನೋ ಶಕ್ತಿ ಬಂದಿದೆ ಅನ್ನೋ ತರ ಫೀಲ್ ಆಯ್ತು. ಜೊತೆಗೇನೆ ಹನುಮಂತರಾಯ ಇದ್ದು ನನ್ನನ್ನ ಬೆಟ್ಟ ಹತ್ತಿಸ್ತಿದ್ದಾನೆ ಅನ್ನೋ ತರ ಖಂಡಿತ ನಿಜಕ್ಕೂ ನಂಗೆ ಅದೇ ತರ ಫೀಲ್ ಆಯ್ತು. ಜೊತೆಗೆ ನನಗೆ ಸ್ವಲ್ಪ ಕೂಡ ಆಯಾಸ ಆಗ್ಲಿಲ್ಲ. ಇಲ್ಲಿ ಪ್ರತಿಯೊಬ್ರು ವ್ಯೂಸ್ ನೋಡಿ ಮತ್ತೆ ವಿಡಿಯೋ ಮಾಡ್ಕೊಂಡು ಫೋಟೋ ತೆಕ್ಕೊಂತಾರೆ. ಯಾಕಂದ್ರೆ ಪ್ಲೇಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನೋಡಿ, ಎಲ್ಲಾ ಕಡೆ ಹಸಿರು ಬೆಟ್ಟ ಎಲ್ಲವೂ ಅಲ್ವಾ? ಎಲ್ಲ ಇಲ್ಲಿ ಬಂದು ನೋಡಿದ್ರೆ ಎಲ್ಲಾ ಬೆಟ್ಟಗಳು ಕಾಣಿಸುತ್ತೆ. ಮಾಲ್ತಂಗಿ ಹಿಲ್ಸ್ ಕೂಡ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ ಬೆಟ್ಟ. ಆದ್ರೆ ಸ್ವಲ್ಪನೂ ಆಯಾಸನೂ ಆಗಲ್ಲ, ಸುಸ್ತು ಕೂಡ ಆಗೋದಿಲ್ಲ. ನೋಡೋದಕ್ಕಂತೂ ಬ್ಯೂಟಿಫುಲ್ ಆಗಿದೆ ಈ ಅಂಜನಾದ್ರಿ ಬೆಟ್ಟ. ಯಾರೆಲ್ಲ ಹಂಪಿಗೆ ಬರ್ತೀರಾ ಅಂತವ್ರು ಖಂಡಿತ ಮಿಸ್ ಮಾಡ್ಕೋಬೇಡಿ. ನಾನು ಲಾಸ್ಟ್ ಯಾವಾಗ್ಲೋ ಒನ್ ಟೈಮ್ ಹಂಪಿಗೆ ಬಂದಿದ್ದೆ. ಅವಾಗ ನಾನ್ ಕೂಡ ಈ ಅಂಜನಾದ್ರಿ ಬೆಟ್ಟ ಅಂತ ಇದೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ, ನಾನು ಬಂದೂ ಇರ್ಲಿಲ್ಲ. ಆದ್ರೆ ನಾನು ಇವಾಗ ಅನ್ಕೋತಿದ್ದೀನಿ, ನಾನು ಅವಾಗ್ಲೇ ಬರ್ಬೇಕಿತ್ತಲ್ವಾ, ನಾನು ಅವಾಗ ಏನಕ್ಕೆ ಬರ್ಲಿಲ್ಲ ಅಂತ ಹೇಳಿ. ಆದ್ರೆ ಲಾಸ್ಟ್ ಟೈಮ್ ಬರ್ಲಿಲ್ಲ, ಬಟ್ ಇವಾಗ ಬಂದಿದ್ದೀನಿ. ನೋಡಿ, ಬ್ಯೂಟಿಫುಲ್ ಆಗಿದೆ ಅಲ್ವಾ ವ್ಯೂಸ್? ನಾವು ಬಂದು ಸ್ವಲ್ಪ ಫೋಟೋ ನಾವು ತೆಕ್ಕೊಂಡು ಮತ್ತೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮತ್ತೆ ನಾವು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಕ್ಯೂ ನಿಂತ್ಕೊಂಡ್ವಿ. ನಾವು ಬರಬೇಕಾದ್ರೆ ಅಷ್ಟು ಜನ ಇರಲಿಲ್ಲ, ಆದರೆ ನೋಡಿ ಇವಾಗ ಎಷ್ಟು ಜನ ನಿಂತಿದ್ದಾರೆ ಅಲ್ವಾ? ಕ್ಯೂ ನಿಂತ್ಕೊಂಡ್ವಿ. ಕ್ಯೂ ನಿಂತ್ಕೊಂಡು ಇದೆ ಹನುಮಂತರಾಯ. ಒಳಗಡೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ಹಾಗಾಗಿ ಜಸ್ಟ್ ಒಂದು ಪಿಕ್ ತಗೊಂಡಿದ್ದೆ ನಾನು ಅಷ್ಟೆ. ಇವಾಗ ನಾವು ಇಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಹೊರಗಡೆ ಹಾಗೆ ಬಂದ್ವಿ. ಯಾವುದೇ ವಿಡಿಯೋ, ಯಾವುದೇ ಒಂದು ಟೆಂಪಲ್ ಆದರೂ ಅಷ್ಟೇ, ಒಳಗಡೆ ವಿಡಿಯೋ ಮಾಡೋದಕ್ಕೆ ಟೆಂಪಲಲ್ಲಿ ಅನುಮತಿ ಇರಲ್ಲ ಅಲ್ವಾ? ನೋಡಿ, ಇಲ್ಲೇ ನಾವು ಮುಗಿಸ್ಕೊಂಡು ಇಲ್ಲಿ ಪೂಜೆ ಸಾಮಾನು ಯಾರೆಲ್ಲ ತಂದಿರ್ತಾರೆ ಒಳಗಡೆ ಪೂಜೆ ಮಾಡ್ಕೊಡಲ್ಲ, ಹೊರಗಡೆನೆ ಪೂಜೆ ಮಾಡ್ಕೋಬೇಕು. ಇಲ್ಲಿ ಪೂಜೆ ಮಾಡ್ಕೊಳ್ಳೋದು. ಜೊತೆಗೆ ಆ ಪುರೋಹಿತರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಯಾರಿಗೆಲ್ಲ ಮಕ್ಕಳಾಗಲ್ಲ ಅಂಥವ್ರು ಈ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ತೀರ್ಥ ಸ್ನಾನ ಮಾಡಿಕೊಂಡ್ರೆ ಅವ್ರಿಗೆ ಮಕ್ಕಳಾಗುತ್ತಂತೆ. ಇಲ್ಲಿ ಅರ್ಶಿಣದ ನೀರು ಹುಯ್ತಾರಂತೆ. ಆ ನೀರು ಸ್ನಾನ ಮಾಡಿಸ್ಕೊಂಡ್ರೆ, ಹರಕೆ ಕಟ್ಟಿದ್ರೆ ಖಂಡಿತ ಮಕ್ಕಳಾಗುತ್ತೆ ಅಂತ ಇಲ್ಲಿ ಆ ಪುರೋಹಿತರು ಹೇಳಿದ್ರು. ಅಲ್ಲಿ ನೋಡಿ ಬಟ್ಟೆ ಇದೆಯಲ್ಲ, ಆ ಯೆಲ್ಲೋ ಕಲರ್ ಬಟ್ಟೆ, ಅದಕ್ಕೆ ಕಾಯಿ ಮತ್ತೆ ಕುಂಕುಮ, ಅರಿಶಿಣ ಇವು ಎಲ್ಲವನ್ನು ಮತ್ತೆ ಹರಕೆ ಕಾಸು ಎಲ್ಲವನ್ನು ನೆನೆಸ್ಕೊಂಡು ಆ ಮರಕ್ಕೆ ಹರಕೆ ಕಟ್ಟು ಮತ್ತೆ ನೀರನ್ನ ಉಯಿಸ್ಕೋಬೇಕಂತೆ. ನೀರು ಉಯಿಸ್ಕೊಂಡ್ರೆ ಖಂಡಿತ ಮಕ್ಕಳಾಗುತ್ತೆ. ಇಲ್ಲಿ ಬಂದಿರೋರು ಯಾರು ಮಕ್ಕಳಿಲ್ಲ ಅಂತ ಅನ್ಕೊಂಡು ಬಂದಿದ್ದಾರೆ, ಅವ್ರಿಗೆಲ್ಲ ಮಕ್ಕಳಾಗಿದೆ. ಮಕ್ಕಳಾದ್ಮೇಲೆ ಅವ್ರು ಬಂದು ಪೂಜೆ ಮಾಡಿಸ್ಕೊಂಡು ಕೂಡ ಹೋಗಿದ್ದಾರೆ ಅಂತ ಅಲ್ಲಿದ್ದ ಪೂಜಾರಿ ಐನೋರು ಹೇಳ್ತಾ ಇದ್ರು. ನಿಜಕ್ಕೂ ನನಗೆ ಅದೇ ಥರ ಫೀಲ್ ಆಯಿತು. ಅಂದರೆ ಹನುಮಂತರಾಯನೇ ನನ್ನನ್ನು ಮೆಟ್ಲೇರ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ಅನ್ನೋ ಥರ ಫೀಲ್ ಆಯಿತು. ನನಗಂತೂ ಏನೋ ಶಕ್ತಿ ಬಂದಿದೆ ಅನ್ನೋ ಥರ
ಫೀಲ್ ಆಯಿತು. ನಿಜಕ್ಕೂ ನಾನು ಈ ಥರ ದೇವ್ರನ್ನ ನಂಬ್ತೀನಿ, ಆದರೆ ಮೈ ಮೇಲೆ ಬರೋಂಥ ದೇವ್ರನ್ನ ನಾನು ಖಂಡಿತ ನಂಬಲ್ಲ. ಇದು ಹನುಮಂತರಾಯ ಬಂದು ಉದ್ಭವ ಮೂರ್ತಿ, ಅಂದರೆ ಯಾರು ಕೂಡ ಕೆತ್ತನೆ ಮಾಡಿಲ್ಲ, ಇಲ್ಲೇ ಉದ್ಭವ ಆಗಿದೆ ಈ ಹನುಮಂತರಾಯ. ನೋಡೋದಕ್ಕೆ ಪ್ಲೇಸು ತುಂಬಾನೇ ಚೆನ್ನಾಗಿದೆ, ಫೋಟೋ ತೆಕ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿದೆ. ಈ ಒಂದು ಬೆಟ್ಟಕ್ಕೆ ಬಂದರೆ ಪ್ರತಿಯೊಂದು ನೀವು ನೋಡ್ಬೋದು, ಅಂದರೆ ಎಲ್ಲ ಥರ ದೇವಸ್ಥಾನನೂ ಕಾಣುತ್ತೆ. ಮೇಲ್ಗಡೆ ಬೆಟ್ಟ ಇದೆಯಲ್ಲ, ಅಲ್ಲಿ ಎಲ್ಲ ದೇವರು ಸ್ಥಾನಗಳು ಮತ್ತು ಎಲ್ಲ ಥರ ಹೀಲ್ಸ್ ಕೂಡ ಕಾಣಿಸುತ್ತೆ. ಇಲ್ಲಿ ಮಾತಂಗಿ ಹೀಲ್ಸ್ ಕೂಡ ಕಾಣಿಸುತ್ತೆ. ನಾವು ನೆಕ್ಸ್ಟು ನಾವಾಗಲೇ ಮಾಲ್ತಂಗಿ ಹೀಲ್ಸ್ಗೆ ಹೋಗಿದ್ದೀವಿ, ನಾನು ನೆಕ್ಸ್ಟು ಆ ವಿಡಿಯೋನ ಹಾಕ್ತೀನಿ. ಮಾಲ್ತಂಗಿ ಹೀಲ್ಸ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಅದು ಅಷ್ಟೇ ಮೆಟ್ಲು ಏರೆ ಹೋಗ್ಬೇಕು. ನೋಡಿ ಎಲ್ಲ ಕಡೆ ಹಸಿರು ಬಂಡೆ. ಈ ಬಂಡೆ ಇರೋದಕ್ಕೆ ಅನ್ಸುತ್ತೆ ಇದನ್ನ ಬೆಟ್ಟ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ನಾವು ಬರ್ಬೇಕಾದ್ರೆ ಫುಲ್ಲು ಖಾಲಿ ಇತ್ತಲ್ವಾ. ಇವಾಗ ಎಷ್ಟು ಟೈಮು, ನಾವು ಬರ್ಬೇಕಾದ್ರೆ ಒಂದು 8:30 ಇತ್ತು, ಇವಾಗ ಒಂದು 12 ಗಂಟೆ ಆಗಿದೆ. 12 ಗಂಟೆಗೆನೆ ಕಾಲಿಡಕ್ ಆಗ್ತಿಲ್ಲ, ಅಷ್ಟು ಜನ ಇದ್ದಾರೆ. ನೋಡಿ ಎಷ್ಟು ಜನ ಇದಾರಲ್ವಾ. ನಾವು ಬರ್ಬೇಕಾದ್ರೆ ಜನನೇ ಇರಲಿಲ್ಲ. ಇವಾಗ ನಾವೆಲ್ಲವನ್ನು ಮುಗಿಸ್ಕೊಂಡು ಕೆಳಗಡೆಗೆ ಇಳಿತಿದ್ದೀವಿ. ಆದರೆ ನಾವು ಕೆಳಗಡೆ ಇಳಿಬೇಕು ಅಂದರೆ ಕ್ಯೂ ನಿಂತ್ಕೊಂಡು ಇಳಿತಿದ್ದೀವಿ, ಅಷ್ಟು ಜನ ಇದ್ದಾರೆ. ಬರಬೇಕಾದ್ರೆ ಆರಾಮಾಗಿ ಬಂದ್ಬಿಟ್ವಿ, ಇಳಿಬೇಕಾದ್ರೆ ನೋಡಿ ಎಷ್ಟು ಕಷ್ಟ ಆಗ್ತಿದೆ ಅಂತ. ಮೆಟ್ಲಲ್ಲಿ ಇಳಿಯೋಕ್ಕೂ ಕೂಡ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೋಬೇಕಲ್ಲ, ಆ ರೀತಿ ಆಗುತ್ತೆ. ಯಾರೆಲ್ಲ ನೀವು ಅಂಜನಾದ್ರಿ ಬೆಟ್ಟಕ್ಕೆ ಬರ್ತೀರಾ ಅಂತ ಹೇಳಿದ್ರೆ ಬೆಳಗ್ಗೆ ಟೈಮ್ ಬಂದರೆ ಬೆಸ್ಟ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.